ಪ್ರತಿಯೊಬ್ಬರು ಅವರವರ ನಕ್ಷತ್ರದ ಬಗ್ಗೆ ದೇವಸ್ಥಾನಗಳಲ್ಲಿ ಒಂದು ಶಾಂತಿಗೋ ಅಥವಾ ಸಂಕಲ್ಪಕ್ಕೋ ಕೊಡ್ತಾರೆ. ಚಂದ್ರ ಯಾವ ರಾಶಿಲಿದ್ದಾನೆ, ಯಾವ ನಕ್ಷತ್ರದಲ್ಲಿದ್ದಾನೆ ಜನ್ಮದ ಸಮಯದಲ್ಲಿ ಅದೇ ಅವರ ಜನ್ಮ ನಕ್ಷತ್ರ ಆಗುತ್ತೆ. ಸೊ ಜನ್ಮ ನಕ್ಷತ್ರ ಅಂತಂದರೆ ಆ ನಕ್ಷತ್ರದಲ್ಲಿರ್ತಕ್ಕಂಥ ಏನಂತಾರೆ ಸರ್ವರ್ ಅಂತ ನಾವೇನು ಹೇಳ್ತೀವಿ, ಆ ಸರ್ವರಲ್ಲಿರ್ತಕ್ಕಂಥ ಸ್ಟೋರ್ಡ್ ಎನರ್ಜೀಸ್ ನಮ್ಮ ಚಂದ್ರದ ಮುಖಾಂತರ ಹುಟ್ಟುತ್ತಾಗ ತಗೊಂಡು ನಿಮಗೆ ಆ ಒಂದು ನಕ್ಷತ್ರದ ಅಧಿಪತಿಯಿಂದ ದಶ ಶುರು ಆಗುತ್ತೆ. ಸೊ ನಕ್ಷತ್ರ ಬೇಸಿಕಲಿ ದಶ ಸ್ಟಾರ್ಟ್ ಆಗೋಕ್ಕೆ ಇರತಕ್ಕಂಥದ್ದು. ಜ್ಯೋತಿಷ್ಯದಲ್ಲಿ ನಾವು ನೋಡಬೇಕಾಗಿರೋದು ಬರೀ ದಶ ಬಿಟ್ಟರೆ ಬೇರೆ ಏನೂ ಇಲ್ಲ. ದಶಾನೇ ಮೂಲ. ಅನ್ಯ ಗ್ರಹಗಳ ವೀಕ್ಷಣೆಗಳೆಲ್ಲ ಅಲ್ಲಿ ಪರಿಗಣನೆಗಳಿಗೆ ಬರೋದಿಲ್ಲ. ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬಂದಾಗ 3 ಗ್ರಹನೂ ತಗೊಳ್ಬೇಕಾಗತ್ತೆ. ಒಂದು ಮನುಷ್ಯನ ಜೀವನದಲ್ಲಿ ಒಂದು ಈವೆಂಟ್ ನಡಿಬೇಕಾದ್ರೆ ಪ್ರತಿ ಸತಿನೂ ಹೆಚ್ಚು ಕಮ್ಮಿ 3 ಗ್ರಹಗಳು ನಮಗೆ ಪ್ರಚೋದನೆ ಮಾಡ್ತಾ ಇರುತ್ತೆ, ಕೆಟ್ಟದಾಗಲಿ ಒಳ್ಳೆಯದಾಗಲಿ. 3 ಗ್ರಹಗಳು ದಶಾ ಭುಕ್ತಿ ಅಂತರ, ಮತ್ತು ಅದರ ಪ್ರತ್ಯಂತರ ಸೂಕ್ಷ್ಮ ಭುಕ್ತಿ ಇನ್ನೂ 5 ಇರುತ್ತೆ. ಅದು ಡೇ ಟು ಡೇ ಈವೆಂಟ್ಗೆ ಹೆಲ್ಪ್ ಆಗುತ್ತೆ. ಬಟ್ ಪ್ರಮುಖವಾಗಿ ದಶಾ ಭುಕ್ತಿ ಅಂತರ DBA ಅಂತ ಕರಿತೀವಿ ನಾವು. DBA ದಶಾ ಭುಕ್ತಿ ಅಂತರ ಅಂತ. ಸೊ ಪ್ರತಿಯೊಬ್ಬರು ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ಚಂದ್ರ ಇರ್ತಕ್ಕಂಥ ರಾಶಿ, ನಾವು ಹುಟ್ಟಿರ್ತಕ್ಕಂಥ ನಕ್ಷತ್ರ ಒಳ್ಳೆಯದಿದ್ರೂ ಕೂಡ ದೋಷಭರಿತವಾಗಿರ್ತಕ್ಕಂಥದ್ದು. ಪ್ರತಿಯೊಂದು ನಕ್ಷತ್ರದಲ್ಲೂ ದೋಷ ಇದ್ದೇ ಇರುತ್ತೆ. ಯಾವುದೇ ಮನುಷ್ಯ ಹುಟ್ಟಿರ್ತಕ್ಕಂಥವನು ದೋಷ ಇಲ್ಲದೆ ಹುಟ್ಟಿರೋದಿಲ್ಲ. ದೋಷ ಅಂದರೆ ಒಂದು ನೆಗೆಟಿವ್ ಇಟ್ಕೊಂಡೇ ಹುಟ್ಟಬೇಕು. ಯಾಕಂದರೆ ಎಲ್ಲನೂ ಒಳ್ಳೇದಿರಲ್ಲ. ಒಬ್ಬ ಮನುಷ್ಯ ತೊಗೊಂಡಾಗ ಅವನ ಹತ್ರ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಒಬ್ಬರಿಗೆ ಆ ಪಾಸಿಟಿವ್ ಚೆನ್ನಾಗಿರುತ್ತೆ, ಇನ್ನೊಬ್ರಿಗೆ ಅದೇ ಪಾಸಿಟಿವ್ ನೆಗೆಟಿವ್ ಅನಿಸುತ್ತೆ. ಒಬ್ರಿಗೆ ನೆಗೆಟಿವ್ ಇರೋದು ಅದು ಪಾಸಿಟಿವ್ ಅನಿಸುತ್ತೆ, ಇನ್ನೊಬ್ರು ನೆಗೆಟಿವ್ ಇರೋದು ನೆಗೆಟಿವ್ ಅನಿಸುತ್ತೆ. ಸೊ ಇದು ಒಂಥರ ಪರ್ಮಿಟೇಷನ್ ಕಾಂಬಿನೇಷನ್ ಇರ್ತಕ್ಕಂಥದ್ದು. ಸೊ ಈ ರೀತಿ ನಾವು ತೊಗೊಂಡಾಗ ಭಾಳ ಮುಖ್ಯವಾಗಿ ಅಶ್ವಿನಿ ನಕ್ಷತ್ರ ತೊಗೊಳ್ಳೋಣ ಇವತ್ತಿನ ದಿವಸ. ಅಶ್ವಿನಿ ನಕ್ಷತ್ರ ಮೊದಲ ನಕ್ಷತ್ರ, ಮೇಷರಾಶಿಯ ಮೊದಲ ನಕ್ಷತ್ರ. 4 ಪಾದಗಳು ಅಲ್ಲೇ ಬರುತ್ತೆ. 13 ಡಿಗ್ರಿ 20 ನಿಮಿಷ. 13 ಡಿಗ್ರಿ 20 ನಿಮಿಷ ಅಂದರೆ ಒಂದು ನಕ್ಷತ್ರಕ್ಕೆ ಆರ್ಕ್, ಒಂದು ಬ್ರಹ್ಮಾಂಡ. ಅಂದರೆ ಒಂದು ಬ್ರಹ್ಮಾಂಡ ಈಸ್ ಅರೌಂಡ್ 360 ಡಿಗ್ರಿ, 360 ಡಿಗ್ರಿ. ಆ 360 ಡಿಗ್ರಿನ ಏನು ಮಾಡಿದ್ದಾರೆ, 12 ರಾಶಿಗಳಾಗಿ ಮಾಡಿದ್ದಾರೆ. 12 ರಾಶಿ 12 ಭಾಗ ಮಾಡಿದ್ದಾರೆ. ಆ ಒಂದು ರಾಶಿನ ಏನು ಮಾಡಿದ್ದಾರೆ, 13 ಡಿಗ್ರಿ 20 ನಿಮಿಷ, 30 ಡಿಗ್ರಿ ಒಂದು ಮನೆ, 13 ಡಿಗ್ರಿ 20 ನಿಮಿಷ ಒಂದು ಭಾಗನ ನಕ್ಷತ್ರ ಅಂತ ಹೇಳ್ತಾರೆ. ಅಲ್ಲೇನಾದ್ರು ಚಂದ್ರ ಬಂದು ಕೂತ್ಕೊಂಡಾಗ ನಿಮ್ಮ ಜನ್ಮ ನಕ್ಷತ್ರ ಇದಾಗಿದೆ ಅಂತ ಹೇಳ್ತಾರೆ. ಸೊ ಯಾರ್ಯಾರು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅವ್ರಿಗೆ ಭಾಳ ಸ್ಟ್ರಾಂಗ್, ಭಾಳ ಸ್ಟ್ರೈಟ್ ಫಾರ್ವರ್ಡ್ ಇರ್ತಾರೆ. ಯಾಕಂದರೆ ಇದು ಕುಜನ ಒಂದು ಆಧಿಪತ್ಯ ಪ್ಲಸ್ ಕೇತುವಿನ ಅಧಿಪತಿ ಆಗುತ್ತೆ. ಅಶ್ವಿನಿ ಯಾವಾಗಲೂ ಕೇತುವಿನ ಅಧಿಪತಿ. ಮತ್ತು ಅಶ್ವಿನಿ ಯಾವಾಗಲೂ ಈ ಫಿಸಿಷಿಯನ್ ಅಂತ ಹೇಳ್ತಾರೆ, ಅಂದರೆ ಸೆಲೆಸ್ಟಿಯಲ್ ಫಿಸಿಷಿಯನ್, ಅಂದರೆ ದೇವತೆಗಳಿಗೆಲ್ಲ ಡಾಕ್ಟ್ರ್ ಅಂತ ಹೇಳ್ಬೋದು. ಪರ್ಸ್ನಲ್ ಡಾಕ್ಟ್ರು ಅವರೆಲ್ಲ. ನಮಗೆಲ್ಲರಿಗೂ ಒಬ್ಬರೊಬ್ರು ಪರ್ಸ್ನಲ್ ಡಾಕ್ಟ್ರು ಅಥವಾ ನಮ್ಮ ನೆಚ್ಚಿನ ಡಾಕ್ಟ್ರು, ಅವ್ರು ಮುಟ್ಟಿದ್ರೆ ನಮಗೆ ಕಾಯಿಲೆ ವಾಸಿ ಆಗುತ್ತೆ ಅಂತಿರುತ್ತಲ್ಲ, ಆ ಥರ ನೆಚ್ಚಿನ ಡಾಕ್ಟ್ರು ಅಂತ ಹೇಳ್ಬೋದು. ಸೊ ಅಶ್ವಿನಿ ಕುಮಾರರು ಅಥವಾ ಅಶ್ವಿನಿ ದೇವತೆಗಳು ಅಂದರೆ ದೇವತೆಗಳಿಗೆಲ್ಲ ಒಂಥರ ಇಮಿಡಿಯೇಟ್ ಒಂದು ಕಾಲ್ ಹೊಡೆದಿದ ತಕ್ಷಣ ಬರ್ತಕ್ಕಂಥ ಒಬ್ಬರು ಡಾಕ್ಟ್ರ್ ಅಂತ ಹೇಳ್ತಾರೆ. ಸೊ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ನಾನು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಕ್ಕೆ ಹೋಗೋಲ್ಲ, ಜಸ್ಟ್ ಒಂದು ವಿಚಾರ ಹೇಳ್ತೀನಿ. ಯಾವ ರೀತಿ ಅವ್ರಿಗೆ ದೋಷ ಇರುತ್ತೆ ಅಂದರೆ, ಅವ್ರಿಗೆ ಒಂದು ಸೂರ್ಯಗ್ರಹದ ದೋಷ ಬರುತ್ತೆ. ಅವ್ರಿಗೆ ಸೂರ್ಯಗ್ರಹದ ದೋಷ ಏನು ಅಂತಂದರೆ, ಅವ್ರಿಗೆ ಲೀಡರ್ ಆಗಬೇಕು ಅನ್ನೋದು ಆಸೆ ಇರುತ್ತೆ. ಅದ್ರ ಜೊತೆಗೆ ತಂದೆಯಿಂದ ತೊಂದರೆ ಆಗ್ತಕ್ಕಂಥದ್ದು, ತಂದೆ ಜೊತೆ ಹೆಚ್ಚಿನ ಮಾತುಕತೆ ಅಥವಾ ವೈಮನಸ್ಯ ಹೆಚ್ಚಿರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರದವ್ರಿಗೆ. ಅಥವಾ ಪಿತೃದೋಷ ಅಂತ ಹೇಳ್ತಾರಲ್ಲ, ಅದು ಕೂಡ ಅಶ್ವಿನಿ ನಕ್ಷತ್ರದಲ್ಲೇ ಬರ್ತಕ್ಕಂಥದ್ದು. ಅಶ್ವಿನಿ ನಕ್ಷತ್ರದವರು ಬಂದು ಇಲ್ಲಿ ಹುಟ್ಟಿರ್ತಕ್ಕಂಥ ರೀಸನ್ ಏನು ಅಂತಂದರೆ, ಯಾವ ಒಂದು ಫ್ಯಾಮಿಲಿಲಿ ಹುಟ್ಟಿರ್ತಾರೆ, ಅವ್ರ ಹಿಂದೆ ಪೂರ್ವಜರು ಯಾರಿರ್ತಾರೆ, ಅವ್ರ ತಂದೆ, ಅವ್ರ ತಾತ, ಅವ್ರ ಮುತ್ತಾತ ಮಾಡಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ತೊಲಗಿಸೋಕ್ಕೆ, ಅಂದರೆ ನಿರ್ಮೂಲನೆ ಮಾಡೋಕ್ಕೆ ಬಂದಿರತಕ್ಕಂಥದ್ದು. ಇವರು ಆ ದೋಷವನ್ನು ಇಟ್ಕೊಂಡು ಹುಟ್ಟಿರ್ತಾರೆ. ಈ ದೋಷ ಹೋಗಕ್ಕೆ ಏನು ಮಾಡಬೇಕು ಅಂತಂದರೆ, ಇವರು ಅಶ್ವಿನಿ ನಕ್ಷತ್ರದವರು ವಿಶೇಷವಾಗಿ ಪರದ ಲಿಂಗ ಅಂತ ಬರುತ್ತೆ. ಅಂದರೆ ಮರ್ಕ್ಯುರಿಯಿಂದ ಮಾಡಿರ್ತಕ್ಕಂಥ ಒಂದು ಲಿಂಗ. ಆ ಮರ್ಕ್ಯುರಿ ಇರ್ತಕ್ಕಂಥ ಲಿಂಗನ ಪೂಜೆ ಮಾಡ್ತಾಯಿದ್ರೆ ಈ ಅಶ್ವಿನಿ ನಕ್ಷತ್ರದವ್ರಿಗೆ ವಿಶೇಷವಾಗಿ ಲಾಭ ಆಗುತ್ತೆ. ಆಮೇಲೆ ಇವರು ತೊಗೊಂಬಂದಿರ್ತಕ್ಕಂಥ ದೋಷ, ಸೂರ್ಯನ ದೋಷ ಹೋಗುತ್ತೆ. ಯಾಕಂದರೆ ಸೂರ್ಯನ ದೋಷ ಯಾವಾಗ ಈ ಅಶ್ವಿನಿ ನಕ್ಷತ್ರಗಿರುತ್ತೋ, ತಂದೆಯಿಂದ ಸ್ವಲ್ಪ ಹೆಚ್ಚು ಅವ್ರಿಗೆ ಒಂದು ವೈಮನಸ್ಯ ಇರುತ್ತೆ. ಫ್ರೆಂಡ್ಲಿ ಆಗಿರ್ಬೋದು, ಬಟ್ ಆದರೂ ಕೂಡ ಹೆಚ್ಚು ಒಂದು ಬೆನಿಫಿಟ್ ಅಂತ ಏನು ಹೇಳ್ತೀವಿ ಬರೋದು ಭಾಳನೇ ಕಮ್ಮಿ ಇರುತ್ತೆ. ಅವರಿಂದ ನಿಮಗೆ ಒಂದು ವೈಮನಸ್ಯ ಉಂಟಾಗ್ತಕ್ಕಂಥದ್ದು ಹೆಚ್ಚಾಗುತ್ತೆ, ಹೆಚ್ಚು ಫೋಕಸ್ ಇರಲ್ಲ. ಸೊ ಈ ಎಲ್ಲ ವಿಚಾರದಲ್ಲೂ ನಮಗೆ
ಆ ನಕ್ಷತ್ರಕ್ಕೆ ದೋಷ ಬರ್ತಕ್ಕಂಥ ಸೂರ್ಯನ ಭಗವಾನನ್ನ ಹೆಚ್ಚಾಗಿ ನಾವು ಆರಾಧನೆ ಮಾಡಬೇಕಾಗತ್ತೆ. ಅಶ್ವಿನಿ ನಕ್ಷತ್ರದವರು ಒಂದು ಸಿಂಪಲ್ ಆಗಿರ್ತಕ್ಕಂಥ ಸೂರ್ಯನ ಚಿತ್ರ ಅಂದರೆ ಕಲರ್ ಪ್ರಿಂಟ್ ಆಗಿರ್ತಕ್ಕಂಥದ್ದು ಒಂದು ಫೋಟೋನ ನೀವು ಪರ್ಸಲ್ಲಿ ಇಟ್ಕೋಬೇಕಾಗತ್ತೆ. ಅಶ್ವಿನಿ ನಕ್ಷತ್ರದವರು ಒಂದು ಸೂರ್ಯ ಉದಯ ಆಗ್ತಕ್ಕಂಥದ್ದು ರೇಡಿಯಂಟ್, ಈ ಸೂರ್ಯ ಈ ಪ್ರಿಂಟ್ ತೆಗಿಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ತೆಗೀರಿ, ಮೂನ್ ತೆಗೆದುಬಿಟ್ರೆ ಕಷ್ಟ. ಆಮೇಲೆ ಸೊ ಸೂರ್ಯ ಇರ್ತಕ್ಕಂಥ ಒಂದು ಪಿಕ್ಚರ್ನ ಭಾನುವಾರದ ದಿವಸ ಒಂದು ಪ್ರಿಂಟ್ ಹಾಕಿಸಿ, ಒಂದು ಸಣ್ಣ ಪ್ರಿಂಟ್, ಒಂದು 3 ಇಂಚಸ್ ಬೈ 3 ಇಂಚಸ್ ಒಂದು ಪರ್ಸಲ್ಲೋ ಒಂದು ಪಾಕೆಟಲ್ಲೋ ಒಂದು ಹ್ಯಾಂಡ್ ಬ್ಯಾಗಲ್ಲೋ ಇಟ್ಕೊಂಡು ಯಾವಾಗ ಆಗುತ್ತೋ ಅದನ್ನು ನೋಡ್ತಾ ಇದ್ದರೆ ನಿಮಗೆ ಎನರ್ಜೈಸ್ ಆಗುತ್ತೆ. ಆ ಸೂರ್ಯನ ಒಂದು ಥೆರಪಿ ಅಂತ ಹೇಳ್ತೀವಿ, ಸಣ್ಣ ನೆನೆಸ್ಕೊಂಡು ಧ್ಯಾನ ಮಾಡ್ತಾಯಿದ್ರೆ ಎಲ್ಲ ವಿಚಾರದಲ್ಲೂ ಎಂಟೈರ್ ನಾನು ಹೇಳ್ತೀನಿ ಅವರ ಜೀವಮಾನದಲ್ಲಿ ಅಶ್ವಿನಿ ನಕ್ಷತ್ರ ಯಾವುದೇ ಪಾದ ಆಗಿರ್ಬೋದು, 1ನೇ ಪಾದ 2ನೇ ಪಾದ 3ನೇ ಪಾದ, ದೇ ವಿಲ್ ಡೂ ವೆರಿ ವೆಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.